ಗುಡ್ ಮಾರ್ನಿಂಗ್. ಇವತ್ತು ಜೀವನದ ಪಾಠ, ಜೀವನದಲ್ಲಿ ಹೇಗಿರಬೇಕು ಅದು ಹೇಳ್ಕೊಡ್ತೀನಿ. ಸ್ವಲ್ಪ ನನ್ನ ಕತೆ ಹೇಳ್ತೀನಿ, ನಾನು ಏನಕ್ಕೆ ಚೂಸ್ ಮಾಡಿದೆ, ನಾನೇನು ಓದಿದ್ದು ಇದೆಲ್ಲ ಹೇಳ್ತೀನಿ. ನಾನು ಎಲ್ಲರ ಥರ ನಮ್ಮದು ಮಿಡಲ್ ಕ್ಲಾಸ್. ನಾನು ಪಿ ಯುಲಿ ತೊಗೊಂಡಿದ್ದು ಸೈನ್ಸ್, PCMB. ಆಮೇಲೆ ಸೇರಿಕೊಂಡಿದ್ದು ಇಂಜಿನಿಯರಿಂಗ್. ನನಗೇನು ಅವಾಗ ತಲೆಯಲ್ಲಿ ಇರಲಿಲ್ಲ ನಾನು ಇದೇ ಆಗಬೇಕು ಅದೇ ಆಗಬೇಕಂತ. ಸುಮ್ಮನೆ ಎಲ್ಲರೂ ಸೇರ್ಕೊತಾಯಿದ್ರು. ಯಾವ ಕಾಲೇಜು? JC. ಅಲ್ಲಿ ಎನ್ವೈರ್ನ್ಮೆಂಟಲ್ ಇಂಜಿನಿಯರಿಂಗ್ ಅಂತ ನೀವು ಕೇಳಿರ್ತೀರೋ ಇಲ್ವೋ, ಇದು ಒಂದು ಕೋರ್ಸ್ ಇದೆ ಅಂತ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ಹೇಳಿದ ತಕ್ಷಣ ಶಾಕ್ ಆಗ್ತಾರೆ. ಸೊ ಇದೇ ಬೇಕು ಅಂತ ನಾನು ತೊಗೊಂಡೋಳಲ್ಲ. ಸಿಕ್ತು, ಬಟ್ ಸಬ್ಜೆಕ್ಟ್ ಸಖತ್ತಾಗಿತ್ತು. ಅಲ್ಲಿ ಏನು ಕಲಿತೀವಂದರೆ ನಮ್ಮ ಪರಿಸರನ ಹೇಗೆ ನಾವು ಕ್ಲೀನಾಗಿ ಇಟ್ಕೋಬೇಕು ಅನ್ನೋದನ್ನ ಕಲಿತೀವಿ. ಅಂದರೆ ಏರ್ ಕ್ವಾಲಿಟಿ ಮಾನಿಟರ್ ಮಾಡೋದು, ವೇಸ್ಟ್ ವಾಟರ್, ಆಮೇಲೆ ವೇಸ್ಟ್ ಮ್ಯಾನೇಜ್ಮೆಂಟ್, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಹೇಗೆ ವೇಸ್ಟ್ನ ಮ್ಯಾನೇಜ್ ಮಾಡಬೇಕು, ಇದೆಲ್ಲ ನಾವು ಆ ಕೋರ್ಸಲ್ಲಿ ಕಲಿತೀವಿ. ಅದೇ ಫೀಲ್ಡಲ್ಲಿ ಇವಾಗ ಕೆಲಸ ಮಾಡ್ತಾಯಿಲ್ಲ. ನನ್ನ ಕೆಲಸ ಸಿಕ್ಕಿದ್ದು IT ಫೀಲ್ಡಲ್ಲಿ. 4th ಇಯರ್ ಓದ್ತಾ ಇದ್ದಂಗೆ ಕ್ಯಾಂಪಸ್ ಆಯಿತು. ಸೊ ನಾನು ಲೈಫ್ ಸೆಟ್ಲ್ ಅಂದ್ಕೊಬಿಟ್ಟೆ. ಇನ್ನೇನು ಕೆಲಸ ಸಿಕ್ತು, ಮುಗೀತು, ಅಷ್ಟೇ, ಕೆಲಸ ಮಾಡ್ಕೊಂಡು ಆರಾಮಾಗಿದ್ಬೋಣ ಅಂತ. ಆಮೇಲೆ ನಾನು ಓದಬೇಕಾದ್ರೆ ನಾನು ಯಾವತ್ತೂ ನಮ್ಮ ಅಪ್ಪ ಅಮ್ಮಂಗೆ ಕಷ್ಟ ಕೊಟ್ಟವಳೇ ಅಲ್ಲ. ಇವಾಗ ಎಷ್ಟೊಂದು ಜನ ಓದಬೇಕಾದ್ರೆ ನೀವು ಅಪ್ಪ ಅಮ್ಮಂಗೆ ಎಷ್ಟು ಹಿಂಸೆ ಕೊಡ್ತೀರಾ, ನನಗೆ ಬೈಕ್ ಬೇಕು, ನನಗೆ ಅಲ್ಲಿಗೆ ಹೋಗೋಕ್ಕೆ ದುಡ್ಡು ಬೇಕು ಅಂತ. ನೀವು ದುಡಿಬೇಕಾದ್ರೆ ಏನಾದರೂ ತೊಗೊಳ್ಳಿ ನಿಮ್ಮ ದುಡ್ಡಲ್ಲಿ. ಅಪ್ಪ ಅಮ್ಮಂಗೆ ಯಾವತ್ತೂ ಹಿಂಸೆ ಕೊಡಬೇಡಿ, ಅದು ಬೇಕು ಇದು ಬೇಕು ಅಂತ. ಅಪ್ಪ ಅಮ್ಮನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ತಾರೆ ಅಲ್ವಾ. ನಾನು 2nd PU ವರೆಗೂ ನಾನು ಸೈಕಲ್ಲೇ ತೊಗೊಂಡು ಹೋಗ್ತಾ ಇದ್ದಿದ್ದು. ಕೆಲಸ ಸಿಕ್ತು, ಕೆಲ್ಸಕ್ಕೆ ಹೋದೆ. ಒಳ್ಳೆ ಬಟ್ಟೆ ಹಾಕ್ಕೋಬೇಕು, ಚೆನ್ನಾಗಿ ಮನೆ ಕಟ್ಟಿಸ್ಬೇಕು, ಕಾರ್ ತೊಗೋಬೇಕು, ಇದೆಲ್ಲ ಎಲ್ಲರದು ಇರೋ ಆಸೆಗಳು. ಬೇಸಿಕ್ ಒಬ್ಬ ಮಿಡಲ್ ಕ್ಲಾಸಲ್ಲಿ ಹುಟ್ಟಿದ್ದಾರೆ ಅಂದರೆ ಅದು ಆಸೆ ಇದ್ದೇ ಇರುತ್ತೆ. ಫಸ್ಟು ನನ್ನ ಸ್ಯಾಲ್ರಿ ಬಂದ ತಕ್ಷಣ ನಾನು ಬಂದ ತಕ್ಷಣ ಅರ್ಧ ಸ್ಯಾಲರಿ ನಾನು ಕೊಟ್ಬಿಡ್ತಾ ಇದ್ದೆ ಮನೆಗೆ, ಇನ್ನು ಅರ್ಧದಲ್ಲೂ ಮನೆಗೆ ಮಾಡ್ತಾಯಿದ್ದೆ ನಾನು. ಆ ಥರ ಫಸ್ಟ್ ನಾನು ತೊಗೊಂಡಿದ್ದು ಮನೆಗೆ ಸೋಫಾ ತೊಗೊಂಡೆ, ಆಮೇಲೆ ಸ್ವಲ್ಪ ಅದು ಇದು ರಿನೋವೇಟ್ ಮಾಡಿಸಿದೆ ಮನೆ. ಯೋಗ ಜರ್ನಿ ಹೇಳಬೇಕಂದ್ರೆ 10th ನಾನು ರೆಗ್ಯುಲರ್ ಪ್ರಾಕ್ಟೀಸ್ ಹೋಗ್ತಾಯಿದ್ದೆ, ಕ್ಲಾಸಸ್ಗೆ ಹೋಗ್ತಾಯಿದ್ದೆ. ಆಮೇಲೆ 10th 11th 12th 3 years ಕಂಟಿನ್ಯೂಸ್ ಆಗಿ ಹೋದೆ. ಅದು ಇಂಜಿನಿಯರಿಂಗ್ ಬಂದಮೇಲೆ ಅಷ್ಟೇ ಆಗಲಿಲ್ಲ. ನಂಗೆ ಮಾರ್ನಿಂಗ್ ಕ್ಲಾಸ್ ಇತ್ತು 7 ಗಂಟೆಗೆ. ಸೊ ಟೈಮ್ ಮ್ಯಾನೇಜ್ ಆಗಲಿಲ್ಲ ಅಂತ ಬಿಟ್ಬಿಟ್ಟೆ. ಆಮೇಲೆ ನಿಂತೋಯ್ತು, ನನ್ನ ಪ್ರಾಕ್ಟೀಸೇ ನಿಂತೋಯ್ತು. ಮತ್ತು ಯಾವಾಗ ಸ್ಟಾರ್ಟ್ ಆಗಿದೆ ಅಂದರೆ ಇವಾಗ ಕೆಲಸ ಮಾಡ್ತಾ ಅನಿಸ್ತು ನನಗೆ ಇಷ್ಟವಾಗಿದ್ದ ಕೆಲಸ ಇದಲ್ಲ, ನನ್ನ ತೃಪ್ತಿನೇ ಇಲ್ಲ ನಾನು ಕೆಲಸ ಮಾಡ್ತಾ ಇರೋದ್ರಲ್ಲಿ ಅಂತ. ಸೊ ನಂಗೆ ಗೊತ್ತಿತ್ತು ನಾನು ಯೋಗದಲ್ಲಿ ತುಂಬ ಚೆನ್ನಾಗಿದೆ. ಆವಾಗಿಂದ ನಾನು ಚೆನ್ನಾಗಿ ಫ್ಲೆಕ್ಸಿಬಿಲಿಟಿ ಎಲ್ಲ ಇತ್ತು, ಚೆನ್ನಾಗಿ ಮಾಡ್ತಾಯಿದ್ದೆ ಯೋಗ. ಓಕೆ, ಅದರಲ್ಲೇ ಮುಂದುವರಿಯೋಣ, ನಾನು ಯಾವುದ್ರಲ್ಲಿ ಗುಡ್ ಇದ್ದೀನಿ, ಚೆನ್ನಾಗಿ ಮಾಡ್ತೀನಿ, ಅದನ್ನೇ ಕೆರಿಯರ್ ಮಾಡ್ಕೊಳ್ಳೋಣ ಅಂತ ನಾನು ಹಾಗೆ ಕೆಲಸ ಮಾಡ್ತಾ ಕರೆಸ್ಪಾಂಡೆನ್ಸಲ್ಲಿ ನಾನು ಸರ್ಟಿಫಿಕೇಟ್ ಮಾಡಿಕೊಂಡೆ. ಯೋಗ 500 hours ಯೋಗ ಸರ್ಟಿಫಿಕೇಟ್ ಮಾಡಿಕೊಂಡೆ. ಆ 1 year ನಾನು ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡಿದೆ. ಅಷ್ಟಾಂಗ ಕಲ್ತ್ಕೊಂಡೆ ಚೆನ್ನಾಗಿ. ನನ್ನ ಬಾಡಿ ಚೆನ್ನಾಗಾಯಿತು, ನನ್ನ ಹೆಲ್ತ್ ಚೆನ್ನಾಗಾಯಿತು. ಅದಾದಮೇಲೆ PGಗೆ ಸೇರಿಕೊಂಡೆ. PGಯಲ್ಲಿ ನಾನು ಏನು ಕಲಿತೆ, ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಯೋಗ. ಇಲ್ಲೇ SPYSS ಅಂತ ಅವ್ರದ್ದು ಕರ್ನಾಟಕ ಸಂಸ್ಕೃತಿ ಯೂನಿವರ್ಸಿಟಿ ಅಂತ ಇದೆ ಚಾಮರಾಜಪೇಟೆಯಲ್ಲಿ. ಆ ಕಾಲೇಜ್ಗೆ ಅಫಿಲಿಯೇಟ್ ಆಗಿದೆ. ಸೊ ಆನ್ಲೈನ್ ಇರುತ್ತೆ, ಮಿಕ್ಕಿದ ದಿನ ಎಲ್ಲ ಒಂದೇ ದಿನ ಆಫ್ಲೈನ್ ಇರುತ್ತೆ. ಅಲ್ಲಿ ನನಗೆ ಜೀವನದ ಮೌಲ್ಯ ಜೀವನ ಹೆಂಗಿರಬೇಕು ಅಲ್ಲೆಲ್ಲ ಏನಂದರೆ ಯಾರ್ಯಾರು ನಮಗೆ ಟೀಚ್ ಮಾಡ್ತಾರೆ ಇಲ್ಲಿ SPYSS ಅಲ್ಲಿ, ಅವ್ರು ಒಬ್ಬರು ದುಡ್ಡು ತೊಗೊಳ್ಳಲ್ಲ, ಇಟ್ ಈಸ್ ಫ್ರೀ ಆಫ್ ಕಾಸ್ಟ್. ಯಾರೊಬ್ಬರು ಬಂದು ಟೀಚ್ ಮಾಡ್ತಾರೆ, ಅವರು ಫುಲ್ ಅವ್ರ ಮನಸ್ಸಿಂದ ಟೀಚ್ ಮಾಡ್ತಾರೆ. ಯಾಕಂದರೆ ದುಡ್ಡಿದ್ರೆ ದುಡ್ಡಿಗೋಸ್ಕರ ಟೀಚ್ ಮಾಡೋದು ಅದು ತಲೆಯಲ್ಲಿರುತ್ತೆ, ಅಲ್ಲಿ ದುಡ್ಡು ಇನ್ವಾಲ್ವೇ ಆಗಿಲ್ಲ. ಸೊ ಎಲ್ಲರೂ ಎಷ್ಟು ನಿಸ್ವಾರ್ಥದಿಂದ ಬಂದು ಟೀಚ್ ಮಾಡ್ತಾ ಇರ್ತಾರೆ. ಸೊ ಅದು ಅಷ್ಟೇ. ಇವಾಗ ಅನಿಸಿದೆ ಜೀವನದಲ್ಲಿ ಇರೋದ್ರಲ್ಲಿ ಖುಷಿಯಾಗಿರ್ಬೋದಲ್ವ ಅಂತ. ಸೊ ನಿಮ್ಮ ಮನಸ್ಸಿಗೆ ಏನು ಖುಷಿ ಕೊಡುತ್ತೆ ಅದು ಮಾಡಿ, ದುಡ್ಡಿಗೋಸ್ಕರ ಮಾಡಬೇಡಿ. ಏನು ಗೊತ್ತು ಜೀವನಕ್ಕೆ ದುಡ್ಡು ಬೇಕು ಅಂತ, ಬಟ್ ನಿಮಗೆ
ಎಷ್ಟು ಬರ್ತಾಯಿದೆ ಅಷ್ಟರಲ್ಲಿ ನೀವು ಖುಷಿಯಾಗಿದ್ದರೆ ಓಕೆ. ತುಂಬ ಮನೆ ಕಟ್ಟಿಸ್ಬೇಕು ಅಥವಾ ನಾವೇನೋ ಕಾರ್ ತೊಗೋಬೇಕು ಅಂತ ಸಾಲ ಮಾಡೋದು ಅದೆಲ್ಲ ಮಾಡ್ಕೋಬೇಡಿ. ಜೀವನ ಕಷ್ಟ ಆಗುತ್ತೆ. ಏನು ನಾನು IT ಕೆಲಸ ಮಾಡ್ತಾಯಿದ್ದೀನಿ. ಐ ಹ್ಯಾವ್ ರಿಸೈನ್ ದಟ್ ಜಾಬ್. ಇವಾಗ ಫುಲ್ ಟೈಮ್ ನಾನು ಯೋಗ ತೊಗೋತಾ ಇದ್ದೀನಿ. ಅದು ನಾನೇನು ಎಕ್ಸ್ಪೆಕ್ಟ್ ಮಾಡ್ತಾಯಿಲ್ಲ. ಸೊ ನನಗೆ ಇದು ಖುಷಿ ಕೊಡ್ತಾಯಿದೆ. ನನಗೆ ನನ್ನ ಜ್ಞಾನನ ಇನ್ನೊಬ್ರಿಗೆ ಹಂಚೋಕ್ಕೆ ಐ ಫೀಲ್ ಸೋ ಫುಲ್. ನನಗೆ ತುಂಬ ಖುಷಿ ಇದೆ ನಾನಿವಾಗ ಮಾಡ್ತಾ ಇರೋದು. ಸೊ ಐ ಆಮ್ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ. ನಂಗೆ ಅಷ್ಟೇ ಎಲ್ಲರಿಗೂ ಜೀವನ ಎಷ್ಟು ಸುಂದರವಾಗಿದೆ ಅಂತ ತೋರಿಸ್ಬೇಕು ಅಷ್ಟೇ. ನಿಮ್ಗೆಲ್ಲರಿಗೂ ಆ ಜೀವನ ಸಿಗಬೇಕು ಅಷ್ಟೇ. ನೀವೇನು ಕೆಲಸ ಮಾಡ್ತಾಯಿದ್ದೀರಾ ಅದು ಮಾಡಿ. ನನ್ನ ಡಿಸಿಷನ್ ಎಲ್ಲ ತೊಗೊಬೇಡಿ. ನಂದು ಇದು ಪ್ಲ್ಯಾನ್ ಇತ್ತು. ಇದು ಹಿಂದೆ ನೀವೇನು ನೋಡ್ತಾಯಿದ್ದೀರಾ ಇದನ್ನು 4 ವರ್ಷದ ಕನಸಿತ್ತು, ಸ್ಟುಡಿಯೋ ಮಾಡಬೇಕು ನಾನಂತ. ಸೊ ನಾನು ಅವಾಗ ಡ್ಯಾನ್ಸ್ ಮಾಡ್ತಾಯಿದ್ದೆ. ಡ್ಯಾನ್ಸ್ಗೆ ಸ್ಟುಡಿಯೋ ಮಾಡಬೇಕಿತ್ತು. ಇವಾಗ ಕಂಪ್ಲೀಟ್ ಫುಲ್ ಟೈಮ್ ಯೋಗ ಸ್ಟುಡಿಯೋ ಆಗುತ್ತೆ. ನಂಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ. ಬಟ್ ನಾನು ಹೆಂಗೆ ಸಂಪಾದನೆ ಮಾಡ್ತೀನಿ ನಂಗೆ ಗೊತ್ತಿಲ್ಲ. ಬಟ್ ಅಷ್ಟೇ, ಒಳ್ಳೇದು ಮಾಡ್ತಾಯಿದ್ದೀನಿ ಅಂದರೆ ಒಳ್ಳೇದಾಗುತ್ತೆ. ಅದನ್ನು ನಾನು ನಂಬ್ತೀನಿ. ಸೊ ಎಲ್ಲ ಅರ್ಧಕ್ಕರ್ಧ ಸ್ಟಾಪ್ ಆಗಿಬಿಟ್ಟಿತ್ತು ನಂದು. ಇದು ಇವಾಗೇ ಸ್ಟಾರ್ಟ್ ಆಗಿದ್ದು. ಮತ್ತು ನಾನು 4 ವರ್ಷದಿಂದ ನಾನು ಮಾಡಿಸ್ಬೇಕಂತ ದುಡ್ಡಿದ್ರೂ ನನಗೆ ಮಾಡ್ಸೋಕ್ಕಾಗ್ತಾ ಇರಲಿಲ್ಲ. ಗೊತ್ತಿಲ್ಲ ಟೈಮು ಅಥವಾ ನಂದು ಈ ರೊಟೀನ್ ನಾನು ಏನು ಸ್ಟಾರ್ಟ್ ಮಾಡಿದೆ ಅದು ಸ್ಟಾರ್ಟ್ ಮಾಡಿದಾಗಿಂದ ನಂಗೆ ಲೈಫಲ್ಲಿ ಪೂರ್ತಿ ಮಿರಾಕಲ್ಸ್ ಥರನೇ ಎಷ್ಟೊಂದು ಘಟನೆಗಳು ನಡೆದೋಗಿದೆ. ಸೊ ಇದು ಅದ್ರ ಪಾಡ್ಗದ ಕೆಲಸ ಸ್ಟಾರ್ಟ್ ಆಯಿತು. ದುಡ್ಡು ಸಾಕಾಯಿತು. ಎಲ್ಲೆಲ್ಲಿಂದನೂ ಅಡ್ಜಸ್ಟ್ ಆಯಿತು. ಹಾಗೆ ಆಗುತ್ತೆ. ನೀವು ಒಳ್ಳೇದು ಮಾಡಿದರೆ ನಿಮ್ಗೆ ಒಳ್ಳೆಯದೇ ಆಗುತ್ತೆ ಅನ್ನೋದನ್ನ ನೀವು ಜಸ್ಟ್ ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಯಾವುದು ಕೆಟ್ಟ ಉದ್ದೇಶದಿಂದ ನೀವೇನು ಕೆಲಸಗಳನ್ನ ಮಾಡಬೇಡಿ. ಯಾವುದು ತಪ್ಪು ದಾರಿಗಿಳಿಬೇಡಿ. ಒಳ್ಳೇದು ಮಾಡಿ. ಸ್ವಂತ ಮನೇಲಿದ್ದೀರೋ ಬಾಡಿಗೆ ಮನೇಲಿದ್ದೀರೋ ನಿಮಗೆ ಬಿಟ್ಟಿದ್ದು. ಬಟ್ ಅದರಲ್ಲಿ ಖುಷಿಯಾಗಿದ್ದೀರಾ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅಷ್ಟೇ. ಖುಷಿಯಾಗಿರೋಕ್ಕೆ ಏನು ಮಾಡಬೇಕು ಅದನ್ನು ಮಾಡಿ. ಓಡಾಡೋಕ್ಕೆ ಒಂದು ಕಾರ್ ಬೇಕು, ಆಯಿತು ತೊಗೊಳ್ಳಿ. ಬಟ್ ಇನ್ನೊಂದು ಗಾಡಿ ಏನಕ್ಕೆ ಬೇಕು? ನೀವು ಯಾವ ತುಂಬ ಆಸಕ್ತಿ ಇರುತ್ತೆ ಅದನ್ನೇ ನಿಮ್ಮ ಕೆರಿಯರ್ ಥರ ಅದ್ರ ಮೇಲೆ ತುಂಬ ಆಸಕ್ತಿ ಇಟ್ಟು ಅದನ್ನೇ ಕೆರಿಯರಾಗಿ ತೊಗೊಳ್ಳಿ. ಯಾವುದೋ ಇಷ್ಟ ಇಲ್ದಿರೋ ಕೆಲಸ ಮಾಡಿಕೊಂಡು ಕಷ್ಟಪಟ್ಟು ಜೀವನ ಮಾಡಬೇಡಿ. ಕಡಿಮೆ ದುಡಿತಾ ಇದ್ದೀರಾ, ಇಷ್ಟ ಇರೋ ಕೆಲಸನೇ ಮಾಡಿ. ಏನಂತ ಹೇಳ್ತೀನಿ, ನಂಗೆ ಆ್ಯಕ್ಚುಲಿ ಅಥ್ಲೇಟ್ ಆಗಬೇಕಂತ ತುಂಬ ಆಸೆ ಇತ್ತು. ನಾನು 5th ಸ್ಟ್ಯಾಂಡರ್ಡಲ್ಲಿ ನಾನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ. ರನ್ನಿಂಗ್ ಬೆಳಗ್ಗೆ 4:15 ಎದ್ಬಿಟ್ಟು ರನ್ನಿಂಗ್ ಹೋಗ್ತಾಯಿದ್ದೆ. ಅದಾದಮೇಲೆ 7th ಬಂದಮೇಲೆ ಸ್ವಲ್ಪ ಸೋಂಬೇರಿತನ ಸ್ಟಾರ್ಟ್ ಆಗೋಯಿತು. ಶೂ ಎಲ್ಲ ಸಿಕ್ಬಿಟ್ಟು ಹೋಗಿ ಮಲ್ಕೊಬಿಡ್ತಾಯಿದ್ದೆ. ನಮ್ಮ ಅಪ್ಪ ಬಂದು ಶೂ ಚೆಕ್ ಮಾಡ್ತಾಯಿದ್ರು. ಅಲ್ಲಿ ಶೂ ಇಲ್ಲ ಅಂದರೆ ಓಕೆ ಪ್ರಾಕ್ಟೀಸ್ ಹೋಗಿದ್ದಾಳೆ ಅಂತ. ಶೂ ಇದ್ದರೆ ಮನೇಲಿದ್ದೀನಿ ಅಂತ. ಶೂ ಇಟ್ಬಿಟ್ಟು ನಾನು ಹೋಗಿ ಮಲ್ಕೊಬಿಡ್ತಾಯಿದ್ದೆ. ಸೊ ಈ ಥರ ಮಾಡಿಬಿಟ್ಟೆ ನಾನು. ನನಗೆ ಆವಾಗ ಅಲ್ಲಿ ಮಾಡಿದ ಒಂದು ತಪ್ಪು. ಇವಾಗ ನನಗೆ ಇಷ್ಟಪಟ್ಟಿದ್ದು ಕೆರಿಯರ್ ಚೂಸ್ ಮಾಡೋಕ್ಕಾಗಿಲ್ಲ ನನಗೆ. ನಮ್ಮ ಒಂದು ಸೋಂಬೇರಿತನ ನೀವಿವಾಗ ಜೀವನದಲ್ಲಿ ಮುಂದೆ ಬರಬೇಕಾದ್ರೆ ತಗೊಳ್ಳೋ ಡಿಸಿಷನ್ಸು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನೀವೀಗ ಓದ್ತಾ ಇದ್ದೀರಾ, ಒಳ್ಳೆ ಮನಸ್ಸಿಟ್ಟು ಓದಿ. ಏನೋ ಒಂದು ಕೆಲಸ ಮಾಡ್ತಿದ್ದೀರಾ, ಮನಸ್ಸಿಡಿ ಅದ್ರ ಮೇಲೆ ಅಷ್ಟೇ. ಈ ಟಾಪಿಕ್ ಮಾತಾಡಬಾರ್ದು ಅಂದ್ಕೊಂಡಿದ್ದೆ. ಬಟ್ ನನಗೆ ಹೇಳಬೇಕಿತ್ತು ನೀವು ಹೆಂಗೆ ಕೆರಿಯರ್ ಚೂಸ್ ಮಾಡಬೇಕಂತ. ಎಷ್ಟೊಂದು ಜನ ಸುಮ್ಮನೆ ಏನು ಜೀವನ ಇದೆಯಲ್ಲ, ಜೀವನ ಮಾಡಬೇಕು, ಹೆಂಗೋ ಜೀವನ ಹೋಗುತ್ತೆ ಅಂತ ಜೀವನ ಮಾಡ್ತಾ ಇರ್ತೀರ. ಆ್ಯಕ್ಚುಲಿ ಅಳದೆ ನಾನು ರೇರು. ಬಟ್ ನಮ್ಮ ಮುಂದೆಲ್ಲ ಹತ್ಬಿಟ್ಟೆ. ಸೊ ಸಾರಿ. ಯಾರಿಗೂ ನಿಮ್ಮ ಅಳುನ ತೋರ್ಸೋಕೆ ಹೋಗಬೇಡಿ. ಅಳು ಬರೋದೇ ಇಲ್ಲ ಫಸ್ಟ್ ಆಫ್ ಆಲ್. ನನಗೆ ಈ ಥರ ಜೀವನದ ವಿಷಯ ಮಾತಾಡಬೇಕಾದ್ರೆ ಬಂದ್ಬಿಡ್ತು. ಸೊ ಸಾರಿ. ಧೈರ್ಯವಾಗಿರಿ. ಯಾರಿಗೋಸ್ಕರನೂ ಅಳಬೇಡಿ. ನೀವು ಯೋಗ ಫಾಲೋ ಮಾಡ್ಕೊಂಡು ಹೋಗಿ. ಕರ್ಮ ಯೋಗ, ಜ್ಞಾನ ಯೋಗ, ಭಕ್ತಿ ಯೋಗ. ಯಾರೋ ಜ್ಯೋತಿಷ ಹೇಳಿದರು ಜೀವನದಲ್ಲಿ ಉತ್ತಮವಾದ ಶಿಕ್ಷಕಿ ಆಗ್ತಾಳೆ ಅಂತ. ನಾನು ಅವಾಗ ನಗಾಡಿದ್ದೆ. ನನ್ನ ಪ್ರೊಫೆಷನ್ನೇ ಅದಲ್ಲ, ನಾನೇನಕ್ಕೆ ಶಿಕ್ಷಕಿ ಆಗಲಿ ಅಂತ. ಬಟ್ ಅದೇ ಜೀವನದ ಪಾಠ ಹೇಳೋ ಶಿಕ್ಷಕಿ ಆಗ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಇನ್ನು ಮಾತಾಡೋಣ ಮುಂದೆ. ಸಾರಿ, ಇವತ್ತು ಕ್ಲಾಸ್ಗೆ ಯಾರಿಗಾದ್ರೂ ತುಂಬ ಬೋರ್ ಅನಿಸಿದರೆ ಟಾಪಿಕ್. ಸೊ ಸಾರಿ, ಅನಿಸಿದ್ದು ಹೇಳಿಬಿಟ್ಟೆ.
ಹೌ ಟು ಸ್ಟಾರ್ಟ್ ಡೈಲಿ ರೊಟೀನ್. ಫಸ್ಟು ಯೂಟ್ಯೂಬಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಡೈಲಿ ರೊಟೀನ್ ಹೆಂಗಿರ್ಬೇಕಂತ. ಅದನ್ನು ನೋಡಿ ಸ್ಟಾರ್ಟ್ ಮಾಡಿ ನೀವು. ನಂಗೆ ಖುಷಿ ಆಗ್ತದೆ, ಇದನ್ನ ನನಗೋಸ್ಕರ ಅಂತ ಸ್ಟಾರ್ಟ್ ಮಾಡಿದ್ದು ಈ ಜರ್ನಿನ. ಅದು ಇವಾಗ ಇಷ್ಟೊಂದು ಜನಕ್ಕೆ ಇನ್ಸ್ಪೈರ್ ಆಗುತ್ತೆ ಅಂತ ನನಗೆ ನಿಜ ಅಂದ್ಕೊಂಡಿರಲಿಲ್ಲ. ನಂಗೆ ತುಂಬ ಖುಷಿ ಇದೆ. ನಾನು ಇವಾಗ ತುಂಬ ಹ್ಯಾಪಿಯಾಗಿದ್ದೀನಿ ಲೈಫಲ್ಲಿ. ಯಾರೋ ಕಮೆಂಟ್ ಹಾಕಿದ್ರು ಮದುವೆ ಆಗಿ ಗೊತ್ತಾಗುತ್ತೆ ಅಂತ. ಮದುವೆ ಆದರೂ ನಾನು ಹಿಂಗೆ ಇರ್ತೀನಿ ಅಂತ ನನಗೆ ನಂಬಿಕೆ ಇದೆ. ಸೊ ನನಗೇನು ಭಯ ಇಲ್ಲ ಮದುವೆ ಮೇಲೆ. ಇನ್ನೊಂದು ಹೇಳ್ಬೇಕಂದ್ರೆ, ನಾನು ದುಡ್ಡೆಲ್ಲ ನಾನು ಸೇವ್ ಮಾಡಿ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಸೊ ನಮ್ಮ ಮನೇಲಿ ಬೈತಾರೆ, ಸೇವ್ ಮಾಡು, ಮದುವೆಗೆ ಸೇವ್ ಮಾಡು ಅಂತ. ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ನನ್ನ ಮದುವೆ ದೇವಸ್ಥಾನದಲ್ಲಿ ಆಗೋದಂತ. ನಾನು ಏನಕ್ಕೆ ಸೇವ್ ಮಾಡಲಿ, ಏನಕ್ಕೆ ಅಷ್ಟೊಂದು ಖರ್ಚು ಮಾಡಿಬಿಟ್ಟು ಮದುವೆ ಆಗೋ ಅವಶ್ಯಕತೆ ಇದೆಯಾ ಅಂತ ನನಗಿನ್ನೂ ಅರ್ಥನೇ ಆಗಿಲ್ಲ. ಸಿಂಪಲ್ಲಾಗೆ ಮದುವೆ ಆಗಿ ಗ್ರ್ಯಾಂಡ್ ಏನು ಬೇಡ ಅಂತ ನನಗನ್ಸುತ್ತೆ. ಜನಕ್ಕೋಸ್ಕರ ಬದುಕಬೇಡಿ, ನಿಮಗೋಸ್ಕರ ಬದುಕಿ. ನಿಮ್ಮಿಷ್ಟ. ಹಿಂದಿನ ದಿನ ರಾತ್ರಿ ಯಾವಾಗಲೂ ನಿಮಗೆ ಪ್ರಿಪೇರ್ ಆಗ್ತೀನಿ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ. ಸೊ ನಿನ್ನೆ ಅಷ್ಟು ಪ್ರಿಪೇರ್ ಆಗಿರಲಿಲ್ಲ, ಅದಕ್ಕೆ ನನ್ನ ಕತೆ ಹೇಳಿಬಿಟ್ಟೆ. ಸೊ ಸಾರಿ. ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಕ್ಲಾಸ್ಗೆ ಜಾಯ್ನ್ ಆಗಿದ್ದಕ್ಕೆ. ನಾಳೆ ಸಿಗೋಣ. ಏನಾದರೂ ಡೌಟ್ಸ್ ಇದ್ದರೆ ನಾಳೆ ಕೇಳಿ, ಇಲ್ಲಾಂದರೆ DM ಮಾಡಿ, ಯೂಟ್ಯೂಬಲ್ಲಿ ಕಾಮೆಂಟ್ ಹಾಕಿ. ಬಾಯ್ ಬಾಯ್. ಥ್ಯಾಂಕ್ ಯು.